ನೋಡಿದ್ರಲ್ಲ, ಜೀರೋ ಡೌನ್ ಪೇಮೆಂಟ್ ಅಂದ್ರೆ ₹1 ಕೂಡ ಮುಂಗಡ ಪಾವತಿ ಇಲ್ಲದೆ ನೀವು ಈ ಗಾಡಿನ ನಿಮ್ಮ ಮನೆಗೂ ಕೂಡ ತಗೊಂಡೋಗ್ಬೋದು. ಬಟ್ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದು, ಅದರಲ್ಲಿ ಇದ್ದಂಥ ಪ್ರತಿಯೊಂದು ಸ್ಟಾಕ್ಸ್ ಕೂಡ ಕ್ಲಿಯರ್ ಆಗಿದೆ. ಈಗ ಬಂದಿರುವಂಥದ್ದು ನ್ಯೂ ಸ್ಟಾಕ್. 1,50,000 ನಿಮಗೆ ಲೋನ್ ಆಗುತ್ತೆ. ಅಲ್ಲಿಗೆ ನಿಮಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಒಂದು 25,000 50,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಈಕೋ ಹುಡುಕ್ತಿದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ನೋಡಬಹುದು. ಈಗ 25,000 ಡೌನ್ ಪೇಮೆಂಟ್ ಅಂದ್ರೆ 25,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಕ್ರೆಟಾ ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಹಿಂದೆ ತೋರಿಸಿದಂತ ಕ್ರೆಟಾ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಪರ್ಚೇಸ್ ಮಾಡಬಹುದು. 50,000 75,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಪೋಲೋ ಹುಡುಕ್ತಾ ಇದ್ರೆ ಅದು ಕೂಡ ಮಾಡಲ್ ನಿಮ್ಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ಡೀಸೆಲ್ ಗಾಡಿ ಸಿಗುತ್ತೆ. ಇಲ್ಲ 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ನ್ಯೂ ಶೇಪ್ ಪೆಟ್ರೋಲ್ ವೇರಿಯಂಟ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಕೂಡ 35,000 ಡೌನ್ ಪೇಮೆಂಟ್. ಓಕೆ, ಇದು ಕೂಡ ನಿಮಗೆ 35,000 ಡೌನ್ ಪೇಮೆಂಟ್ ಸಿಗುತ್ತೆ. ಓಕೆ, 85,000 ರೂಪೀಸ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಸ್ಪೋರ್ಟ್ಸ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಜೀರೋ ಡೌನ್ ಪೇಮೆಂಟ್ಗೂ ಆಗ್ಬೋದು, ಇಲ್ಲ ಒಂದು 25,000 30,000 ಇಲ್ಲ 50,000 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಆಗ್ಬೋದು. ನಿಮ್ಗೆ ಏನಾದ್ರು 25,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಕ್ರೆಡಿಟ್ ಹಿಸ್ಟರಿ ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ ಅದರಲ್ಲೂ ಕೂಡ ನಿಮಗೆ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಇವಾಗ ಇವ್ರೇನು ಹೇಳಿದ್ದಾರೆ 475 ಪ್ರೈಸ್ ನಿಮಗೆ 4.5 ಲಕ್ಷ ಕೂಡ ಆಗ್ಬೋದು ಲೋನು, ಇಲ್ಲ 4 ಲಕ್ಷ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. 9,000 ಅಂದ್ರೆ 29,000 ಕಿಲೋಮೀಟರ್ ಓಡಿರುತ್ತೆ. ಬಟ್ ಇದು ಓಡಿರೋದು 9,700 ಕಿಲೋಮೀಟರ್ ಮಾತ್ರ. ಇದು ಲೋನ್ ಅಂತ ಹೇಳೋದಾದ್ರೆ 14 ಲಕ್ಷ 13 ಲಕ್ಷ ಈ ತರ ನಿಮಗೆ 13 to 14 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಿಮಗೆ ಲೋನು ಕೂಡ ಇರುತ್ತೆ. 9,75,000 19,75,000ಗೆ ನಿಮ್ಗೆ 2019ನೇ ಮಾಡೆಲ್ ಇನೋವಾ ಕ್ರಿಸ್ಟಾ, ಅದು ಕೂಡ ಸಿಂಗಲ್ ಓನರ್ ಅಂದ್ರೆ 35,000 ಡೌನ್ ಪೇಮೆಂಟ್. ಓಕೆ ನೋಡಿ, 35,000 50,000 ನಿಮ್ಗೆ ಯಾವ ಗಾಡಿ ಬೇಕು ನೀವು ಪರ್ಚೇಸ್ ಮಾಡ್ಬೋದು. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ಮತ್ತೊಮ್ಮೆ ಮಿಸ್ಟರ್ ಕಾರ್ಸ್ಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಹತ್ತಿ ಬೆಲೆಯಲ್ಲಿ ನಿಮಗೆ ಈ ಶೋರೂಮ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಎದುರುಗಡೆ ಬಿಗ್ ಮಾರ್ಟ್ ಅಂತ ಇರುತ್ತೆ, ಫ್ಯಾಮಿಲಿ ಬಿಗ್ ಮಾರ್ಟ್ ಅಂತ ಹೈಪರ್ ಮಾರ್ಕೆಟ್. ಇದ್ರ ಆಪೋಸಿಟೇ ಈ ಶೋರೂಮ್ ಇರುವಂಥದ್ದು. ಈ ಶೋರೂಮಲ್ಲಿ ನಿಮಗೆ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಕಾರ್ಗಳು ಸಿಗುತ್ತೆ. ಯಾವ ಕಾರ್ಗೆ ಏನು ಬಜೆಟ್ ಹೇಳ್ತಿದ್ದಾರೆ ಮತ್ತು ಎಷ್ಟು ಲೋನ್ ಈ ಗಾಡಿಗಳಿಗೆ ಆಗುತ್ತೆ ಇವೆಲ್ಲನೂ ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಮೇಲೆ ಹಾಕಿರ್ತೀನಿ. ಸೊ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೂ ನೀವು ಅವ್ರಿಗೆ ಕರೆ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇವರ ಒಂದು ಪೂರ್ತಿ ಅಡ್ರೆಸ್ ಇರುತ್ತೆ, ನೀವು ಆ ಅಡ್ರೆಸ್ನ ಕೂಡ ನೋಡ್ಕೊಂಡು ಬಂದು ವಿಸಿಟ್ ಮಾಡ್ಬೋದು. ಇಲ್ಲ ಗೂಗಲಲ್ಲಿ ಹೋಗಿ ಮಿಸ್ಟರ್ ಕಾರ್ಸ್ MR ಕಾರ್ಸ್ ಹತ್ತಿ ಬೆಲೆ ಬೆಂಗಳೂರು ಅಂತ ಹಾಕಿದ್ರೆ ಸಾಕು. ಇವರ ಒಂದು ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಕಂಪ್ಲೀಟ್ ಅಡ್ರೆಸ್ಸು ಎಲ್ಲನೂ ಕೂಡ ನಿಮ್ಗೆ ಅಲ್ಲೂ ಕೂಡ ಸಿಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಯಾವ ಗಾಡಿ ಏನೇನು ಬಜೆಟ್ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಹ್ಯುಂಡೈ ಕ್ರೆಟಾ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. KA01 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿನೇ ಇರೋದಿಲ್ಲ. ₹1 ಕೂಡ ಖರ್ಚಿಲ್ದರೆ ಕಾರು ನೀವು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಇದರಲ್ಲಿ ಆಲ್ 4 ಪವರ್ ವಿಂಡೋ ವಿತ್ ಮಿರರ್ಸ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಏರ್ ಬ್ಯಾಗ್ ABS ಇವೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲನೂ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಬನ್ನಿ, ಈಗ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲೇ ಹಾಕಿರ್ತಾರೆ. ಸೊ ನಾನು ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲೇ ಇರುತ್ತೆ. ಮೇಡಮ್, ಇದು ಮಾಡೆಲ್ ಇದು ಸರ್ ಹ್ಯುಂಡೈ ಕ್ರೆಟಾ SX ಪ್ಲಸ್ ಸನ್ರೂಫ್ ಸರ್. SX ಪ್ಲಸ್ ವೇರಿಯಂಟ್ ಮಾಡೆಲ್ ಇದು 2021 ಮಾಡೆಲ್. ಬರೀ 32,500 ಕಿಲೋಮೀಟರ್ ಓಡಿದೆ. ಓಕೆ, ಇದು ಬಂದು ನಿಮಗೆ 2021ನೇ ಮಾಡಲು 32,500 ಕಿಲೋಮೀಟರ್ ಓಡಿರುತ್ತೆ. ಸಿಂಗಲ್ ಓನರು. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಹಾಕಿರ್ತಾರೆ SX ಪ್ಲಸ್ ವಿತ್ ಸನ್ರೂಫ್ ಇರುವಂಥದ್ದು. ನಾನು ಅದು ಮಿಸ್ ಮಾಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ವಿತ್ ಸೂರ್ಯ ಚಾವಣಿ ಇರುತ್ತೆ. ಇದರಲ್ಲಿ ಹಾಕಿರುವಂಥ ಪ್ರೈಸು 14,95,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಅಂತ ಹಾಕಿದ್ದಾರೆ. ಎಷ್ಟವರೆಗೂ ಆಗೋದು ಮೇಡಮ್ ಇದು? 1450 ಆಗುತ್ತೆ ಸರ್. ಓಕೆ, 14,50,000 ಅಂದರೆ 14,50,000ಗೆ ನಿಮ್ಗೆ ಗಾಡಿ ಸಿಗುತ್ತೆ. 14 ಲಕ್ಷ ತನಕ ಲೋನೇ ಆಗುತ್ತೆ ಸರ್. 14 lakhs ಲೋನ್ ಆಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಓಕೆ, ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನಿಮಗೆ 50,000 ಅಂದರೆ 50,000 ಡೌನ್ ಪೇಮೆಂಟಲ್ಲಿ ನಿಮಗೆ ಹ್ಯುಂಡೈ ಕ್ರೆಟಾ ಸಿಗುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ಡೀಸೆಲ್ ಮೇಡಮ್? ಇದು ಪೆಟ್ರೋಲ್ ಸರ್. ಓಕೆ, ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಹ್ಯುಂಡೈ ಕ್ರೆಟಾ ನೋಡ್ತಾ ಇರ್ಬೋದು, ಇದು ಬಂದು ನಮ್ಮ ಮೈಸೂರು KA09 ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ನೀವು ನೋಡ್ತಾ ಇರ್ಬೋದು, ಈ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ SX ಪ್ಲಸ್ ವಿತ್ ಸನ್ರೂಫ್ ಇರುವಂಥ ಗಾಡಿ. ಇದು ಕೂಡ ಹ್ಯುಂಡೈ ಕ್ರೆಟಾ 2022 ಡಿಸೆಂಬರ್ ಮಾಡೆಲ್. ಇದು ಓಡಿರೋದು ಇದು ಕೇವಲ 10,500 ಕಿಲೋಮೀಟ್ರು. ಓನರ್ಶಿಪ್ ಬಂದು ಸಿಂಗಲ್ ಇರುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿ ಇರುತ್ತೆ ಕಂಡ್ರೆ, ರನ್ನಿಂಗಲ್ಲಿ ಇಲ್ಲಾಂದ್ರೂ ಕೂಡ ಮಾಡಿಕೊಡ್ತಾರೆ. ಇದು ಕೂಡ ನಿಮಗೆ ಪೆಟ್ರೋಲ್ ಇರುತ್ತೆ. ಇಲ್ಲಿ ಹಾಕಿರುವಂಥ ಪ್ರೈಸು 15,75,000 15,75,000 ಹಾಕಿದ್ದಾರೆ. ನಾನು ನಿಮಗೆ ಅದ್ರದ್ದು ಕೂಡ ಪ್ರೈಸ್ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾನು ನಿಮಗೆ ಗಾಡೀಲಿ ಏನೇನು ಫೀಚರ್ಸ್ ಹೇಳಿದೆ, ಏರ್ ಬ್ಯಾಗ್ ABS ಪ್ರತಿಯೊಂದು ಕೂಡ ಈ ಗಾಡಿಗಳಲ್ಲೂ ಕೂಡ ಇರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇದೆ ಅಲ್ಲ ಇದರಲ್ಲಿ? ಓಕೆ, ವಿತ್ ಪುಷ್ ಸ್ಟಾರ್ಟ್ ಬಟನ್ ಎರಡರಲ್ಲೂ ಕೂಡ ಇರುತ್ತೆ. SX ಪ್ಲಸ್ ವೇರಿಯಂಟ್ ಆದ್ರಿಂದ ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಸರ್ ಇದು 1575 ಕೋಟ್ ಮಾಡ್ತಿದ್ದೀರಿ.
ಫೈನಲ್ 50-25 ಆಗುತ್ತೆ ಸರ್. 15,25,000ಗೆ ಗಾಡಿ ಕೊಡ್ತೀವಿ. ಓಕೆ 15,25,000 15,25,000ಗೆ ನೀವು ಈ ಗಾಡಿ ಕೂಡ ಸಿಗುತ್ತೆ. ಇದು ಕೂಡ ಅಷ್ಟೇ ಪೆಟ್ರೋಲ್ ವೇರಿಯಂಟ್ ಆದ್ರಿಂದ 15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು? ಸರ್ 15 ತನಕ ಎಕ್ಸ್ಪೆಕ್ಟ್ ಮಾಡಿ. 15. ಓಕೆ 15 ಲಕ್ಷದವರೆಗೂ ಕೂಡ ನೀವು ಲೋನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿಗೆ 25,000 ಡೌನ್ ಪೇಮೆಂಟ್ ಅಂದರೆ 25,000 ಡೌನ್ ಪೇಮೆಂಟಲ್ಲಿ ನೀವು ಈ ಕ್ರೆಟಾ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ 50,000 ಡೌನ್ ಪೇಮೆಂಟಲ್ಲಿ ನೀವು ಹಿಂದೆ ತೋರಿಸಿದಂಥ ಕ್ರೆಟಾ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಆ್ಯಪಲ್ ಶೇಪಲ್ಲಿರುವಂಥ ಮಾರುತಿ ಸುಜುಕಿ ಸ್ವಿಫ್ಟ್ ಫುಲ್ಲಿ ನ್ಯೂ ಶೇಪ್ ಅಂತ ಹೇಳ್ಬೋದು. K05 ಅಂದರೆ ಇದು ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಈಗ ಈ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಟೇಲ್ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಹೋಗ್ಬೋದು ಇಲ್ಲೇ ಡೀಟೇಲ್ ಹಾಕಿರ್ತಾರೆ. ಇದು ಬಂದು ನಿಮಗೆ VXA ಆಪ್ಷನಲ್ ಅಂದರೆ ಪೆಟ್ರೋಲಲ್ಲಿ ನಿಮಗೆ ಆಪ್ಷನಲ್ ವೇರಿಯಂಟ್ ಇದಾಗಿರುತ್ತೆ. VX ಆಪ್ಷನಲ್ ಆಟೋಮೆಟಿಕ್ಕು 2019 ಮಾಡಲ್ 45,000 ಅಂದರೆ 45,000 ಕಿಲೋಮೀಟ್ರ್ ಮಾತ್ರ ಡ್ರಿವನ್ ಇರುತ್ತೆ. ಅದು ಕೂಡ ಸಿಂಗಲ್ ಓನರ್ಶಿಪ್ಪು. ನೀವು ನೋಡ್ತಾ ಹೋಗ್ಬೋದು ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ಇದು ನಿಮಗೆ ಆಟೋಮೆಟಿಕ್ ವೇರಿಯಂಟು. ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ಇದ್ರೂ ಕೂಡ ನೀವು ಆರಾಮಾಗಿ 16+ ನೀವು ಮೈಲೇಜ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಡಮ್ ಇದು 6,45,000 ಹಾಕಿದ್ದಾರೆ. ಎಷ್ಟವರೆಗೂ ಆಗ್ಬೋದು ಇದು? 6 ಲಕ್ಷ ಫೈನಲ್ ಮಾಡ್ತೀವಿ ಸರ್. 6 ಲಕ್ಷ ಫೈನಲ್. 6 lakhs ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಅದು ಕೂಡ ನ್ಯೂ ಶೇಪು. ಲೋನ್ ಎಷ್ಟವರೆಗೂ ಆಗ್ಬೋದು? 550 ತನಕ ಲೋನ್ ಆಗುತ್ತೆ ಸರ್. ಓಕೆ 5,50,000ವರೆಗೆ ನಿಮಗೆ ಲೋನ್ ಆಗುತ್ತೆ. ಅಲ್ಲಿಗೆ ನಿಮಗೆ 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗಾಡಿಗಳು ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಅದರಲ್ಲಂತೂ ದೂಸರ ಮಾತೇ ಇರೋದಿಲ್ಲ. ಒಂದು ವೇಳೆ ನ್ಯೂ ಶೇಪ್ ಬೇಡ ಸರ್ ನನಗೆ ಓಲ್ಡ್ ಶೇಪ್ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಮಾರುತಿ ಸುಜುಕಿ ಸ್ವಿಫ್ಟ್ ಓಲ್ಡ್ ಶೇಪ್ K51 ಅಂದರೆ ಇದು ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಹೋಗ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಬನ್ನಿ ಈಗ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಹೋಗ್ಬೋದು ಇಂಟೀರಿಯರ್ ಕೂಡ ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಈಗ ಇದ್ರದ್ದು ವೇರಿಯಂಟಿಗೆ ಅಂತ ಬಂದರೆ ಇಲ್ಲಿರುವಂಥ ಡೀಟೇಲ್ನೇ ನಾನು ನೋಡ್ಕೊಂಡು ಹೇಳ್ತಾ ಇರೋಂಥದ್ದು. ಇದು ಬಂದು ನಿಮಗೆ ಸ್ವಿಫ್ಟಲ್ಲಿ VDI ಮ್ಯಾನ್ಯಲು K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡೆಲ್ 2015 ಅಂದರೆ 2015 63,000 ಓಡಿರುವಂಥ ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ಹಾಕಿರುವಂಥ ಪ್ರೈಸ್ ಬಂದು ಅದು ಕೂಡ ಇದು VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್. ಮೈಲೇಜ್ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹಿಂದೆ ನೀವು ನೋಡಿದ್ದು ಪೆಟ್ರೋಲು, ಇದು ಬಂದು ನಿಮಗೆ ಡೀಸೆಲು. ಇದರಲ್ಲಿ ಹಾಕಿರುವಂಥ ಪ್ರೈಸ್ ಬಂದು 5,75,000 5,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಅಂತ ಹೇಳಿದರೆ ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಸರ್ ಈ ಗಾಡಿ ನಾವು 575 ಕೋಟ್ ಮಾಡ್ತಿದ್ದೀರಿ. 550 ಫೈನಲ್ ಆಗಿ ಕೊಡ್ತೀವಿ ಸರ್. 550 5,50,000ಕ್ಕೆ ಲೋನ್ ಎಷ್ಟವರೆಗೂ ಆಗ್ಬೋದು? ಇದಕ್ಕೆ ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ತನಕ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷದವರೆಗೂ ಕೂಡ ಲೋನ್ ಆಗುತ್ತೆ. ಅಲ್ಲಿಗೆ ಇದು ಕೂಡ ನಿಮಗೆ 50,000 ಡೌನ್ ಪೇಮೆಂಟ್. ಹೌದು, ಡೀಸೆಲ್ ಗಾಡಿ ಡಿಮ್ಯಾಂಡ್ ಇದೆ, ಬಟ್ 550ಗೆ ನಾವು ಕೊಡ್ತಾ ಇದ್ದೀವಿ. ಓಕೆ ನೋಡಿ ಇದು ಕೂಡ ನಿಮ್ಗೆ 50,000 ಡೌನ್ ಪೇಮೆಂಟಲ್ಲಿ ಡೀಸೆಲ್ ಗಾಡಿ ಸಿಗುತ್ತೆ. ಇಲ್ಲ 50,000 ಡೌನ್ ಪೇಮೆಂಟಲ್ಲಿ ನೀವು ನ್ಯೂ ಶೇಪ್ ಪೆಟ್ರೋಲ್ ವೇರಿಯಂಟ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವೇ ಚೂಸ್ ಮಾಡಬೇಕಾಗತ್ತೆ. ಈ ಹಿಂದೆ ಸಿಲ್ವರ್ ಕಲರ್ ನೋಡಿದ್ರಿ ಸರ್, ಬೇಡ ಸರ್ ನನಗೆ ವೈಟ್ ಕಲರಲ್ಲೇ ಬೇಕು, ಓಲ್ಡ್ ಶೇಪ್ ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿ ಆಪ್ಷನಲ್ಲಿ ಇರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು ಈ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಕಂಡ್ರೆ, ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ 2014 ಅಂದರೆ 2014 ಮಾಡಲು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ, ಅನ್ಲಾಕ್ ಮಾಡಿಸುತ್ತಾನೆ. 2014 ಮಾಡಲ್ ಸಿಂಗಲ್ ಓನರು 62,000 ಅಂದರೆ 62,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇದ್ರದ್ದು ಕೂಡ ಅಷ್ಟೇ ಇಂಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಮೇಂಟೆನೆನ್ಸ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದಕ್ಕೆ ಇವರು ಹಾಕಿರುವಂಥ ಪ್ರೈಸು ಸೊ ನೀವು ನೋಡ್ತಾ ಹೋಗ್ಬೋದು 4,85,000 4,85,000. ಅದು ಕೂಡ VXA ಮ್ಯಾನ್ಯಲ್ ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್. ಇದು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಡಮ್ ಇದರಲ್ಲಿ 4,85,000 ಹಾಕಿದ್ದಾರೆ. ಎಷ್ಟವರೆಗೂ ಆಗ್ಬೋದು ಇದು? 4,35,000 ಫೈನಲ್ ಮಾಡಿಕೊಡ್ತೀವಿ ಸರ್. 4,35,000 ಅಂದರೆ 4,35,000 ಲೋನು ಮೇಡಮ್ ಇದಕ್ಕೆ? ಇದು 4 ಲಕ್ಷ ತನಕ ಲೋನ್ ಆಗುತ್ತೆ ಸರ್. ಓಕೆ 4 ಲಕ್ಷವರೆಗೂ ಕೂಡ ನಿಮಗೆ ಲೋನ್ ಆಗುತ್ತೆ. ಅಲ್ಲಿಗೆ 35,000 ಡೌನ್ ಪೇಮೆಂಟ್. ಓಕೆ ನೋಡಿ 35,000ಕ್ಕಿದೆ, 50,000ಕ್ಕಿದೆ. ನಿಮ್ಗೆ ಯಾವ ಗಾಡಿ ಬೇಕು ನೀವು ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿಲಿ ಕಾಂಪ್ರಮೈಸ್ ಇರಲ್ಲ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ಮತ್ತೊಂದು ನ್ಯೂ ಶೇಪ್ ಶಿಫ್ಟು ನೀವು ನೋಡ್ತಾ ಹೋಗ್ಬೋದು. ಇದು ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥ ನೋಡಿದ್ರಲ್ಲ ಈ ನ್ಯೂ ಶೇಪು. ಈಗ ಇದ್ರದ್ದು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಲ ಗಾಡಿನ ಫುಲ್ ಒಂದು ರೌಂಡಾಗಿ ಒಂದು ನೋಡ್ಕೊಂಬೋಗ್ಬಿಡೋಣ. ಇದು ಬಂದು ನಿಮಗೆ K01 ಅಂದರೆ ಲೋಕಲ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ನಿಮಗೆ ಅಲೋವಿಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಬಂದು ನಿಮಗೆ ZXA ಪ್ಲಸ್ ಅಂದರೆ ಪೆಟ್ರೋಲಲ್ಲೇ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ 2018 ಮಾಡಲು. ಕೇವಲ 28,000 ಅಂದರೆ 28,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ಸ್ಟೇರಿಂಗು ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ವಿತ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಸೊ ನಿಮಗೆ ಗೊತ್ತಿರುತ್ತೆ ಮೈಲೇಜ್ ಆರಾಮಾಗಿ ನೀವು 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಂಗಲ್ ಓನರ್ 28,000 ಓಡಿರುವಂಥ 28,000 ಕಿಲೋಮೀಟರ್ ಓಡಿರುವಂಥ ಗಾಡಿಗೆ ಇವರು ಹಾಕಿರುವಂಥದ್ದು ಕೋಟಿಂಗ್ ಪ್ರೈಸ್ 6,75,000 6,75,000 ಇರುತ್ತೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಅಂತ ಹಾಕಿದರೆ ಎಷ್ಟವರೆಗೂ ಆಗೋದು ಮೇಡಮ್ ಇದು? 635 ಕೊಡ್ತೀವಿ ಸರ್. ಓಕೆ 6,35,000 ಅಂದರೆ 6,35,000ಗೆ ನಿಮಗೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. 6 ಲಕ್ಷ ತನಕ ಲೋನ್ ಆಗುತ್ತೆ ಸರ್. 6 ಲಕ್ಷದವರೆಗೂ ಲೋನ್ ಆಗುತ್ತೆ. ಅಲ್ಲಿಗೆ ಇದು ಕೂಡ 35,000 ಡೌನ್ ಪೇಮೆಂಟ್.
ಓಕೆ, ಇದು ಕೂಡ ನಿಮಗೆ 35,000 ಡೌನ್ ಪೇಮೆಂಟಿಗೆ ಸಿಗುತ್ತೆ. ಅದು ಕೂಡ ZXi ಪ್ಲಸ್ ಕಂಟ್ರಿ, ಅಂದರೆ ನಿಮಗೆ ಫುಲ್ಲಿ ಟಾಪ್ ಎಂಡ್ ಇರುತ್ತೆ. ನೀವೇನು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸುವಂಥ ನೆಸೆಸಿಟಿನೇ ಇರೋದಿಲ್ಲ. ಈಗ ನೆಕ್ಸ್ಟ್ Hyundai i20 K53, ಅಂದರೆ ನಿಮಗೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಲ ಗಾಡಿನ ಹಾಗೆ ನೋಡ್ಕೊಳ್ಳಿ. ಸೊ ಗಾಡಿ ಮಾತ್ರ ಇದು ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಈಗ ಇಂಟೀರಿಯರ್ಗೆ ಬರೋಣ, ತದನಂತರ ನಾನು ಡೀಟೇಲ್ಸ್ ಪಿಚ್ಚಿನ ಹಾಕ್ತೀನಿ. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಆಲ್ 4 ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಸಿಸ್ಟಮ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ 2 ಗಾಳಿ ಚೀಲ, ಅಂದರೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಈಗ ಇದ್ರದ್ದು ಡೀಟೇಲ್ಗೆ ಹೋಗೋಣ. ಡೀಟೇಲ್ ಇಲ್ಲೇ ಹಾಕಿರ್ತಾರೆ. ಇದು ಬಂದು ನಿಮಗೆ 2016 ಮಾಡಲು ಸಿಂಗಲ್ ಓನರು, ಅಂದರೆ ಏಕಮಾಲಿಕರ ಗಾಡಿ. 48,000 ಅಂದರೆ 48,000 ಕಿಲೋಮೀಟರ್ ಡ್ರಿವನ್ನು. ಇದು ಯಾವ ವೇರಿಯಂಟ್ ಅಪ್ಪ ಅಂದರೆ ನಿಮಗೆ Hyundai Elite i20 ಸ್ಪೋರ್ಟ್ಸು ವೇರಿಯಂಟ್ ಇದಾಗಿರುತ್ತೆ. ಇದಕ್ಕೆ ಇವರು ಹಾಕಿರೋದು 6,15,000, 6,15,000 ಹಾಕಿದ್ದಾರೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 5,85,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ, 5,85,000, 5,85,000ಗೆ. ಮೇಡಮ್ ಈಗ ಇದಕ್ಕೆ ಲೋನ್ ಎಷ್ಟವರೆಗೂ ಆಗ್ಬೋದು? 5 ಲಕ್ಷ ತನಕ ಲೋನ್ ಆಗುತ್ತೆ ಸರ್. ಓಕೆ, 5 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. 5,85,000 ಅಲ್ಲ, ಅಲ್ಲಿಗೆ 85,000 ಡೌನ್ ಪೇಮೆಂಟು. ಹೌದು ಸರ್. ಓಕೆ, 85,000 ರುಪೀಸ್ ಡೌನ್ ಪೇಮೆಂಟಲ್ಲಿ ನೀವು ಸ್ಪೋರ್ಟ್ಸ್ ವೇರಿಯಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಸರ್ ನನಗೆ ಕಲರೇ ಬೇಡ ಸರ್, ಬೇರೆ ಕಲರ್ ಇದೆಯಾ ಅನ್ನೋರಿಗೆ, ಸರ್ ಸೋಲ್ಡಾ ಇದು? ಸೋಲ್ಡಾ ಮೇಡಮ್ ಇದು? ಓಕೆ, ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಇದ್ರ ಬಗ್ಗೆ ಡೀಟೇಲೇ ಬೇಡ, ಸೇಲ್ ಆಗಿರೋ ಗಾಡಿ ಬಗ್ಗೆ ಡೀಟೇಲ್ ಯಾಕೆ? ಈಗಿರುವಂಥ ಪೆಟ್ರೋಲ್ನ ದುಬಾರಿ ಬೆಲೆಯಲ್ಲಿ 101 ರೂಪಾಯಿ 102 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಮೈಲೇಜ್ ಕಡಿಮೆ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಆಲ್ಟೋ LXi ಆಪ್ಷನಲ್ ವೇರಿಯಂಟ್. ಇದು K53, ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ನೀವು. ಇದಕ್ಕೂ ಕೂಡ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸೀಟ್ ಕವರ್ ಎಲ್ಲನೂ ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಅಂದರೆ 2 ಪವರ್ ವಿಂಡೋ ಬರುತ್ತೆ. ಬ್ಯಾಕ್ ಸೈಡ್ ಮ್ಯಾನ್ಯಲ್ ಇರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಹಾಕಿರುವಂಥ ಪ್ರೈಸು ಇದು 2019 ಮಾಡಲು 49,000 ಕಿಲೋಮೀಟರ್ ಓಡಿರುವಂಥದ್ದು. ಸಿಂಗಲ್ ಓನರ್, ಅಂದರೆ ಏಕಮಾಲಿಕರ ಗಾಡಿ. 4,15,000 ಹಾಕಿದ್ದಾರೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 3,90,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಮೇಡಮ್ ಕಡಿಮೆ ಮಾಡಿ ಮೇಡಮ್. ಏನು ಮೇಡಮ್ ಇದು ಬಡವರ ಬಂದು ಅಂತ ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ಸರಿ ಸರ್, ನಿಮ್ಮ ಚಾನಲಿಂದ ಬರೋರಿಗೆ 3,50,000ಕ್ಕೆ ಗಾಡಿ ಕೊಡ್ತೀವಿ ಸರ್. 3,50,000, 3,50,000ಗೆ 2019 ಮಾಡಲ್ ಮಾರುತಿ ಸುಜುಕಿ ಆಲ್ಟೋ ಸಿಗುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಸರ್ ಫುಲ್ ಅಮೌಂಟ್ ಲೋನ್ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ನೋಡಿದ್ರಲ್ಲ, 0 ಡೌನ್ ಪೇಮೆಂಟ್, ಅಂದರೆ 1 ರೂಪಾಯಿ ಕೂಡ ಮುಂಗಡ ಪಾವತಿ ಇಲ್ಲದೆ ನೀವು ಈ ಗಾಡಿನ ನಿಮ್ಮ ಮನೆಗೂ ಕೂಡ ತೊಗೊಂಡೋಗ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ನಿಮಗೆ ಲೋನು ಕೂಡ ಆಗುತ್ತೆ. ಇಲ್ಲಿ ನಿಮಗೆ ನಾನ್ ಟ್ಯಾಂಪರ್ಡ್ ಗಾಡಿಗಳಿರುತ್ತೆ, ಜೊತೆಗೆ ನಿಮಗೆ ನಾನ್ ಆಕ್ಸಿಡೆಂಟ್ ಗಾಡಿಗಳಿರುತ್ತೆ. ಯಾಕಂದರೆ ನಾನು ಇಲ್ಲಿ ಬಂದು ನನ್ನ ಒಂದು ಫ್ರೆಂಡ್ಸ್ಗೆ, ನನ್ನ ಒಂದು ಸ್ನೇಹಿತರಿಗೆ ನಾನು ಆಲ್ರೆಡಿ 2 ಗಾಡಿ ಕೊಡಿಸಿದ್ದೀನಿ. ಸೊ ಎಲ್ಲರೂ ಕೂಡ ಖುಷಿಯಿಂದ ಇದ್ದಾರೆ. ಸೊ ಇದೇ ಥರ ನೀವು ಖುಷಿಯಿಂದ ಇರಬೇಕಂದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಎಲ್ಲ ಶೋರೂಮ್ಗಳು ಕೂಡ ಎಕ್ಸಲೆಂಟ್ ಗಾಡಿಗಳಿರುತ್ತೆ. ಬಟ್ ಏನಪ್ಪ ಅಂದರೆ ಶೋರೂಮಿಂದ ಶೋರೂಮ್ಗೆ ಬೇರೆ ಇರುತ್ತೆ. ಅದು ಕಂಡೀಷನ್ ಮ್ಯಾಟ್ರ್ ಆಗಿರ್ಬೋದು, ಓನರ್ಶಿಪ್ ಮ್ಯಾಟ್ರ್ ಆಗಿರ್ಬೋದು, ಎಷ್ಟು ಕಿಲೋಮೀಟರ್ ಓಡಿರುತ್ತೆ, ಮತ್ತು ಯಾವ ಪಾರ್ಟ್ಸ್ ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಇದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಜನ ಹೈಟ್ ಇರ್ತಾರೆ, ಬಟ್ ಮಾರುತಿ ಸುಜುಕಿ ವ್ಯಾಗನರ್ ಅವರಿಗೆ ಸೂಟ್ ಆಗಲ್ಲ, ಇಲ್ಲ ಬೇರೆ ಗಾಡಿಗಳು ಸೂಟ್ ಆಗಲ್ಲ. ಬಟ್ ಕಡಿಮೆ ಬಜೆಟಲ್ಲಿ ನಿಮ್ಗೇನಾದರೂ ನಿಮ್ಮ ಒಂದು ಹೈಟಿಗೆ ಸೂಟೇಬಲ್ ಬೇಕು ಅಂದರೆ, ಸೊ ನೀವು ನೋಡ್ತಾ ಇರ್ಬೋದು ಟಾಲ್ ಬೈ ಶೇಪಲ್ಲಿ ಇರುವಂಥ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನಿಮ್ಗೆ 2 ವೇರಿಯಂಟ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಒಂದು ಬ್ಲೂ ಕಲರಲ್ಲಿ ಇರುತ್ತೆ, ಇನ್ನೊಂದು ಈ ಕಲರಲ್ಲಿ ಇರುತ್ತೆ. ಸೊ ಎರಡೂ ಕೂಡ ಒಳ್ಳೆ ಗಾಡಿನೇ. ಬಟ್ ಏನಪ್ಪ ಅಂದರೆ ಇದು 29,000, ಅಂದರೆ 29,000 ಕಿಲೋಮೀಟರ್ ಓಡಿರುತ್ತೆ. ಬಟ್ ಇದು ಓಡಿರೋದು 9,700 ಕಿಲೋಮೀಟರ್ ಮಾತ್ರ. ಇದ್ರದ್ದು ಓನರ್ ಬಂದು NRI, ಅಂದರೆ ನಾನ್ ರೆಸಿಡೆನ್ಸ್ ಇಂಡಿಯನ್ ಅವ್ರು ಬಂದು. ಸೊ ಅದಕ್ಕೋಸ್ಕರ ಈ ಗಾಡಿನ ಜಾಸ್ತಿ ಓಡಿಸಿಲ್ಲ. ಯಾರಾದರೂ ಕಡಿಮೆ ಓಡಿರೋಂಥ ವೆಹಿಕಲ್ ಬೇಕು ಅಂದರೆ ಖಂಡಿತವಾಗಿ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈಗ ಎರಡರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ ಮಾರುತಿ ಸುಜುಕಿ ವ್ಯಾಗನರಲ್ಲಿ VXi, ಅಂದರೆ ನಿಮಗೆ ಪೆಟ್ರೋಲ್ ಇದೆ ಆ ಟೈಮಲ್ಲಿ ನಿಮಗೆ ಟಾಪ್ ಎಂಡ್ ಇದ್ದಂಥದ್ದು. ನಿಮ್ಗೆ ಇದರಲ್ಲಿ ಆಲ್ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್ ಡಿಫಾಗರ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. K01, ಅಂದರೆ ಇದು ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್, ಅಂದರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. 2014 ಸಿಂಗಲ್ ಓನರ್, 9,700 ಕಿಲೋಮೀಟರ್ ಓಡಿರುತ್ತೆ. ಇಲ್ಲಿ ಹಾಕಿರುವಂಥ ಪ್ರೈಸು 3,95,000, 3,95,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಅಂತ ಹಾಕಿದ್ದಾರೆ. ಮೇಡಮ್ ಎಷ್ಟವರೆಗೂ ಆಗ್ಬೋದು ಇದು? 3,75,000ಕ್ಕೆ ಗಾಡಿ ಕೊಡ್ತೀವಿ ಸರ್. 3,75,000 ಈ ಪ್ರೈಸ್ ಬಂದು ಗಾಡಿ ಓಡಿರೋ ಕಿಲೋಮೀಟ್ರಿಗೆ ಆಗಾರೆ. ಹೌದು ಸರ್. ಓಕೆ, ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? 3 ಲಕ್ಷ ತನಕ ಲೋನ್ ಆಗುತ್ತೆ ಸರ್. 3 lakhsವರೆಗೂ ಕೂಡ, 3 ಲಕ್ಷದವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. 75,000 ನೀವು ಡೌನ್ ಪೇಮೆಂಟ್ ಕೊಟ್ಟರೆ, ಅಂದರೆ 75,000 ನಿಮಗೆ ಡೌನ್ ಪೇಮೆಂಟಲ್ಲಿ ನಿಮಗೆ 9,700 ಅಂದರೆ 9,700 ಕಿಲೋಮೀಟರ್ ಓಡೋಂಥ ಮಾರುತಿ ಸುಜುಕಿ ವ್ಯಾಗನರ್ ಸಿಗುತ್ತೆ. ಸೊ ಒಂದು ವೇಳೆ ಬೇಡ ಸರ್ ನನಗೆ ಅದು ಕಲರೇ ಸೂಟ್ ಆಗಿಲ್ಲ, ಸ್ವಲ್ಪ ಜಾಸ್ತಿ ಓಡಿದ್ರು ಪರವಾಗಿಲ್ಲ ಅಂದರೆ, ಇದು ಕೂಡ ನಿಮಗೆ ಜಾಸ್ತಿ ಓಡಿಲ್ಲ, ಇದು ಕೂಡ ಕಡಿಮೆನೇ. ಅಂದರೆ ಆ ಮಾಡೆಲ್ಗೆ ನೀವು ಕಂಪೇರ್ ಮಾಡಿದ್ರೆ ಇದು ಓಡಿರೋಂಥದ್ದು ತುಂಬಾ ಕಡಿಮೆ ಇರುತ್ತೆ. ಇದು ಬಂದು ನಿಮಗೆ ವ್ಯಾಗನರಲ್ಲಿ 2015 ಮಾಡಲು 29,000 ಅಂದರೆ 29,000 ಕಿಲೋಮೀಟರ್ ಓಡಿರುತ್ತೆ. ಇದು ಕೂಡ ಸಿಂಗಲ್ ಓನರ್, ಅಂದರೆ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. K43 ರಿಜಿಸ್ಟರ್ಡ್ ವೆಹಿಕಲ್. ಇದು ನಂಬರ್ ಪ್ಲೇಟ್ ಕೂಡ ನೀವು ನೋಡ್ತಾ ಇರ್ಬೋದು.
ಇದ್ರದ್ದು ಕೂಡ ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ದು ಕೂಡ ನಾವು ಇಂಟೀರಿಯರ್ ತೋರಿಸ್ಕೊಂಡು ಹೋದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಗಾಡಿನ ನಾವು ಸ್ಕಿಪ್ ಮಾಡ್ತೀವಿ. ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುತ್ತೆ. ವ್ಯಾಗನರಲ್ಲಿ ನೀವು ಆರಾಮಾಗಿ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಆಗಿರುವಂಥ ಬೆಲೆ 4,25,000 ಅಂದರೆ 4,25,000. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಸರ್ ನಿಮ್ಮ ಚಾನಲಿಂದ ಬರೋರಿಗೆ 3,60,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ, 3,60,000, 3,60,000ಕ್ಕೆ 2015 ಮಾಡಲ್ ಅಂದ್ರೆ ಒಂದು 3.5 ಲಕ್ಷ ಲೋನ್ ಆಗ್ಬೋದಲ್ಲ? ಹೌದು ಸರ್, ಆಗುತ್ತೆ. ಓಕೆ, 3ರಿಂದ 3.5 ಲಕ್ಷ ಅಂದರೆ 3 lakhs to 3,25,000 ವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಏನಪ್ಪ ಅಂದರೆ ನಿಮ್ಮ ಒಂದು ಸ್ಯಾಲ್ರಿ ಸ್ಲಿಪ್ ಇರಬೇಕಾಗುತ್ತೆ. ನೀವೇನಾದರೂ ಸ್ಯಾಲ್ರಿ ಇದ್ದರೆ ನೀವು ಒಂದು ಸ್ಯಾಲ್ರಿ ಸ್ಲಿಪ್ಪು, 3 months ಸ್ಯಾಲ್ರಿ ಸ್ಲಿಪ್ಪು, 6 months ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ನೀವು ಗಾಡಿನೂ ಕೂಡ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾರೆ, ನಿಮ್ಮ ಒಂದು ಬಿಸ್ನೆಸ್ ಪ್ರೂಫ್ ಏನಿರುತ್ತೆ ಅದನ್ನು ಕೂಡ ನೀವು ಕೊಟ್ಟು ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ರೈತರಾಗಿರೋ ನಿಮ್ಮ ಒಂದು ಹೊಲ ಗದ್ದೆದು ಪತ್ರ ಏನಿರುತ್ತೆ ಅದನ್ನು ಕೊಟ್ಟು ಕೂಡ ನೀವು ಲೋನಲ್ಲಿ ಹೋಗ್ಬೋದು. ನೆಕ್ಸ್ಟು ಹ್ಯುಂಡೈ ಸ್ಯಾಂಟ್ರೋ, ಇದು ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಈ ಮಾಡೆಲ್ ಗಾಡಿ ಈ ಕಂಡೀಷನಲ್ಲಿ ಇದೆಯಾ ಅಂತ ಯೋಚನೆ ಮಾಡುವಂಥ ಒಂದು ಕಂಡೀಷನಲ್ಲಿ ಈ ಗಾಡಿ ಇರುತ್ತೆ. ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್ K02 ಅಂದರೆ ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಆಗ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ನ ನೀವು ಇದರಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಲೋಕಲ್ ಬೆಂಗಳೂರು ಪಾಸಿಂಗ್ ಅಂದರೆ K02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 2011ನೇ ಮಾಡಲ್ ಅಂದರೆ 2011 ಮಾಡಲ್, 52,000 ಕಿಲೋಮೀಟರ್ ಡ್ರಿವನ್ ಅಂದರೆ 52,000 ಕಿಲೋಮೀಟರ್ ಓಡಿರುತ್ತೆ. ಇಷ್ಟೊತ್ತೆಲ್ಲ ಸಿಂಗಲ್ ಓನರ್ ನೋಡಿದ್ರಿ ಅಲ್ವಾ? ಏನು ಸರ್ ಎಲ್ಲ ಸಿಂಗಲ್ ಓನರ್ ಇದೆ ಅಂತ ಕೇಳೋರಿಗೆ ಇದು ಒಂದು ಸೆಕೆಂಡ್ ಓನರ್ ಕೂಡ ಇವರು ನಿಲ್ಲಿಸಿದ್ದಾರೆ. ಇದು ಬಂದು 2 ಮಾಲೀಕರಾಗಿರ್ತಾರೆ. ಇದು ಓಡಿರೋದು ಕೇವಲ 52,000 ಓಡಿರುತ್ತೆ. ಇಲ್ಲಿ ಕೋಟ್ ಮಾಡಿರುವಂಥ ಪ್ರೈಸು 2,55,000, 2,55,000 ಇರುತ್ತೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 2,25,000ಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ, 2,25,000, 2,25,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್, ಹ್ಯುಂಡೈ ಸ್ಯಾಂಟ್ರೋ 2011 ಮಾಡಲ್ದು. ಸರ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡು ಸರ್. ಈಕೋ ಹುಡುಕ್ತಾ ಇದ್ದೀನಿ ಸರ್, ಒಳ್ಳೆ ಕಂಡೀಷನ್ ಇರೋಂಥ ಈಕೋ ಸಿಗ್ತಲ್ಲ. ಯಾವ್ದಾದ್ರು ಇದ್ರೆ ಹೇಳಿ ಅನ್ನೋರಿಗೆ. ನೀವು ನೋಡ್ತಾ ಬೋದು ಈಕೋ ಸ್ಟಾರ್, ಇದು ಬಂದು ನಿಮಗೆ ಈಕೋದಲ್ಲಿ ಈಕೋ ಸ್ಟಾರ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ K13 ಅಂದರೆ ಹಾಸನ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಹೋದು ಒಳಗಡೆ ಕೂಡ ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸ್ವಲ್ಪ ಸೀಟ್ ಕವರ್ ಫೀಲ್ ಆಗಿರುತ್ತೆ. ಇವೆಲ್ಲನೂ ಕೂಡ ಕಾಮನ್ ಇದು ಡ್ರೈವರ್ ಸೈಡಲ್ಲಿ. ಇದು ಬಂದು ನಿಮಗೆ 5 ಸೀಟರ್ ವಿತ್ AC, 5 ಸೀಟರ್ ವಿತ್ AC ಆಗಿರುತ್ತೆ. ಇದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ನಿಮಗೆ 2021 2021 ಮಾಡಲ್ ಸಿಂಗಲ್ ಓನರ್ ಅಂದರೆ ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಇದು ಓಡಿರೋದು ಎಷ್ಟಿರ್ಬೋದು? ಒಂದು 21,000 ಸರ್ ಅಷ್ಟೇ. 21,000 ಕಿಲೋಮೀಟ್ರ್ ಮಾತ್ರ ಈ ಗಾಡಿ ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಇರುತ್ತೆ, ಲೆದರ್ ಸೀಟ್ ಕವರ್ ಈಗ ಹಿಂದೆ ತೋರಿಸಿದ್ವಿ. ಜೊತೆಗೆ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ ಕೂಡ ಇರುತ್ತೆ. ಇದಕ್ಕೆ ಕೋಟ್ ಮಾಡಿರುವಂಥ ಪ್ರೈಸು 5,15,000, 5,15,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗಿರುತ್ತೆ. ಎಷ್ಟುವರೆಗೂ ಆಗ್ಬೋದು ಮೇಡಮ್ ಇದು? ಫೈನಲ್ 4,75,000ಕ್ಕೆ ಗಾಡಿ ಕೊಡ್ತೀವಿ ಸರ್. 4,75,000, 4 ಲಕ್ಷ ಲೋನೇ ಆಗ್ಬಿಡ್ತಾವ್ರೆ. ಓಕೆ, ಅಲ್ಲಿಗೆ 25,000 ಮಾಡಲ್ ಆಗಿರೋದ್ರಿಂದ 4 ಲಕ್ಷ ತನಕ ಲೋನ್. 4ರಿಂದ ನೀವು 4.5 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ಒಂದು 25,000 50,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಈಕೋ ಹುಡುಕ್ತಾ ಇದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ನೋಡ್ಬೋದು. ನಾವೇನು ಡೌನ್ ಪೇಮೆಂಟ್ ಹೇಳಿರ್ತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತು ಹಿಂದೆ ನಾವು ಆಲ್ಟೋ ತೋರಿಸಿದ 20+ ಮೈಲೇಜ್ ಬರೋಂಥದ್ದು. ಸರ್ ಆಲ್ಟೋ ಬೇಡಿ ಸರ್, ನಮ್ಗೆ ಇನ್ನೊಂದು ಸ್ವಲ್ಪ ಬೇರೆ ಗಾಡಿ ಯಾವ್ದಾದ್ರು ಇದ್ರೆ ತೋರಿಸಿ ಅಂದರೆ ನೀವು ನೋಡ್ತಾ ಆಗ್ಬೋದು. ರೆನಾಲ್ಟ್ ಕ್ವಿಡ್, ಇದು ಬಂದು ನಿಮಗೆ RXT ಆಪ್ಷನಲ್ ಆಟೋಮೆಟಿಕ್ ವೇರಿಯಂಟು K05 ಅಂದರೆ ನಿಮಗೆ ಇದು ಕೂಡ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. 2019ನೇ ಮಾಡಲು, 2019 ಅಕ್ಟೋಬರ್ ತಿಂಗಳಲ್ಲಿ ತಗೊಂಡುವಂಥ ಗಾಡಿ ಇದಾಗಿರುತ್ತೆ. 30,000 ಕಿಲೋಮೀಟರ್ ಓಡಿರುತ್ತೆ. ಸಿಂಗಲ್ ಓನರ್ ಏಕಮಾಲೀಕರ ಗಾಡಿ ಇದು. ನಿಮ್ಗೆ ಇದು ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ನಿಮ್ಗೆ ಇದರಲ್ಲ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ. ಇದು ಕೂಡ ಅಷ್ಟೇ ನಿಮಗೆ 18-20+ ಅಂದರೆ 18-20 ಈ ಥರ ನಿಮ್ಮ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇನ್ನೂ ಸ್ಲೋ ಓಡಿಸಿದ್ರೆ ಇನ್ನೂ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 2019 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2019 ಸಿಂಗಲ್ ಓನರು 30,000 ಓಡಿರೋಂಥ ಗಾಡಿಗೆ 4,85,000, 4,85,000 ಹೇಳ್ತಿದ್ದಾರೆ. ಆಟೋಮೆಟಿಕ್ ವೇರಿಯಂಟ್ ಇದು. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 4,25,000ಗೆ ಗಾಡಿ ಕೊಡ್ತೀವಿ ಸರ್. 4,25,000ಕ್ಕೆ 2019 ಮಾಡಲ್ ಅಂದರೆ 0 ಡೌನ್ ಪೇಮೆಂಟ್ಗೆ ಆಗ್ಬೋದಲ್ಲ ಮೇಡಮ್ ಇದು? ಆಗ್ಬೋದು ಸರ್, ಆಗ್ಬೋದು. 0 ಡೌನ್ ಪೇಮೆಂಟ್ಗೂ ಆಗ್ಬೋದು, ಇಲ್ಲ ಒಂದು 25,000, 30,000, ಇಲ್ಲ 50,000 ಡೌನ್ ಪೇಮೆಂಟಲ್ಲೂ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಡೆಲ್ ಗಾಡಿ ಇದ್ದಾಗ, ನೀವು ಮಾಡೆಲ್ ಗಾಡಿ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಅದು ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟ್ ಅಂದ್ರೆ ಹುಡುಕ್ತಾ ಇದ್ರೆ ಇಲ್ಲಿ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಡೀಸೆಲ್ ವೇರಿಯಂಟ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ 18-20 ಅಂದರೆ 18-20ಕ್ಕಿಂತ ಹೆಚ್ಚಿನ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೀವೇನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಟೈಟಾನಿಯಂ ವೇರಿಯಂಟ್ ಅಂದರೆ ಇದು ಟಾಪ್ ಎಂಡ್. ಇದಕ್ಕಿಂತ ಇನ್ನೊಂದು ವೇರಿಯಂಟ್ ಬರುತ್ತೆ ಟೈಟಾನಿಯಂ ಪ್ಲಸ್ ಅಂತ, ಅದರಲ್ಲಿ ಏರ್ ಬ್ಯಾಗ್ಗಳು ಜಾಸ್ತಿ ಇರುತ್ತೆ. ಇದು ಬಂದು ನಿಮಗೆ ಟೈಟಾನಿಯಂ ವೇರಿಯಂಟು.
2017 2017 ಮಾಡಲ್ ಸಿಂಗಲ್ ಓನರ್ ಅಂದರೆ ಏಕಮಾಲೀಕರ ಗಾಡಿ ಇದಾಗಿರುತ್ತೆ. ಓಡಿರೋದು ಕೇವಲ 62,000 ಅಂದರೆ ಡೀಸೆಲಲ್ಲಿ 62,000 ಅಂದರೆ ದೊಡ್ಡ ಕಿಲೋಮೀಟರ್ ಇಲ್ಲ, ಕಡಿಮೆ ಅಂತಲೇ ಹೇಳ್ಬೋದು. ನಿಮಗೆ ಇದರಲ್ಲಿ ಏನೇನು ಬರುತ್ತೆ ಅಂದರೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಬಂದು ಟಾಪ್ ಎಂಡ್ ಮಾಡಲ್ ಆದ್ದರಿಂದ ನಿಮಗೆ ಏರ್ ಬ್ಯಾಗು, ABS, ಅಲೋವಿಲ್ಸ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಆಲ್4 ಪವರ್ ಸ್ಟೇರಿಂಗ್, ಆಲ್4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, AC ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದಕ್ಕೆ ಇವರು ಕೋಟ್ ಮಾಡಿರುವಂಥ ಪ್ರೈಸ್ 7,25,000 2017 ಮಾಡಲ್ಗೆ 7,25,000 ಡೀಸೆಲ್ ವೇರಿಯಂಟ್ಗೆ ಕೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಎಷ್ಟವರೆಗೂ ಆಗ್ಬೋದು ಮೇಡಮ್? 6,75,000ಕ್ಕೆ ಈ ಗಾಡಿ ಕೊಡ್ತಾ ಇದೀವಿ ಸರ್. 6,75,000 6,75,000ಗೆ ನಿಮಗೆ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ 90% ಇಲ್ಲ 100% ಕೂಡ ಲೋನ್ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. 6 ರಿಂದ 6.5 ಲಕ್ಷ ಈ ಥರ ಒಂದು ಲೋನ್ ಅಮೌಂಟು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿಮ್ಗೆ ಏನಾದರೂ 25,000 ಡೌನ್ ಪೇಮೆಂಟಲ್ಲಿ ಗಾಡಿ ನೋಡ್ತಾ ಇದ್ರೆ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಇತ್ತು ಅಂದರೆ ಅದರಲ್ಲೂ ಕೂಡ ನಿಮಗೆ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಸಿಗುತ್ತೆ. ಇಲ್ಲ 75,000 ಡೌನ್ ಪೇಮೆಂಟಲ್ಲಿ ನೀವೇನೋ ನೋಡ್ತಾ ಇದ್ರೆ ಅದು ಕೂಡ ಈ ಗಾಡಿ ಸೂಟಬಲ್ ಇರುತ್ತೆ. ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸರ್ ನಮ್ಮ ಮನೇಲಿ 5 ಜನಕ್ಕಿಂತ ಹೆಚ್ಚು ಜನ ಇದ್ದಾರೆ ಸರ್. ನನಗೆ ಕಡಿಮೆ ಬಜೆಟಲ್ಲಿ 7 ಸೀಟರ್ ಬೇಕು, ಅದು ಕೂಡ ಲೋನಲ್ಲಿ ಆಗೋಂಥದ್ದು ಬೇಕು, ಎಕ್ಸಲೆಂಟ್ ಕಂಡೀಷನಲ್ಲಿ ಇರೋದು ಬೇಕು, ಮಾಡೆಲ್ ವೆಹಿಕಲ್ಸ್ ಬೇಕು. ಈ ಥರ ಎಲ್ಲ ಕಂಡೀಷನ್ ಹಾಕೊಂಡಿರ್ತೀರಲ್ವಾ, ಸೊ ಅಂಥ ಒಂದು ಕಂಡೀಷನ್ಗೆ ಸೂಟಬಲ್ ಆಗುವಂಥ ಒಂದು ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಆಗ್ಬೋದು, ಇದು ಬಂದು ನಿಮಗೆ ರೆನಾಲ್ಟ್ ಟ್ರೈಬರ್ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಇದು ಬಂದು ನಿಮಗೆ K51 ಅಂದರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ 7 ಸೀಟರ್ ಅಂದರೆ 7 ಆಸನಗಳ ಗಾಡಿ ಅಂತಲೇ ಹೇಳ್ಬೋದು. 2020 2020 ಮಾಡಲ್ ಸೆಕೆಂಡ್ ಓನರ್, 34,000 ಅಂದರೆ 34,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ಪೆಟ್ರೋಲ್ ವೇರಿಯಂಟು. ಬಟ್ ಇದರಲ್ಲೂ ಕೂಡ ನೀವು ಆರಾಮಾಗಿ 16, 17, 18 ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಸೊ ನಿಮಗೆ ಅದೇ ಥರ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ನಿಮಗೆ ಇಂಟೀರಿಯರ್ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀವಿ. AC ಸಿಸ್ಟಮು, ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಏರ್ ಬ್ಯಾಗು, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಸೌಂಡ್ ಎಫೆಕ್ಟ್ ಕೂಡ ಬರುತ್ತೆ. ಈ ಗಾಡಿಗೆ ಇವರು ಕೋಟ್ ಮಾಡ್ತಿರೋಂಥದ್ದು 5,15,000 5,15,000. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಅಂತ ಹೇಳ್ತಿದ್ರೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 4,75,000ಗೆ ನಾವು ಗಾಡಿ ಕೊಡ್ತೀವಿ ಸರ್. 4,75,000ಗೆ ನೀವು ಮಾರ್ಕೆಟಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಸೊ ನೀವು ಸ್ಪಿನ್ನಿ ಆಗಿರ್ಬೋದು, ಇಲ್ಲ ಕಾಸ್ಟ್ 24 ಆಗಿರ್ಬೋದು, ಈ ಥರ ತುಂಬನೇ ಶೋರೂಮ್ಸ್ಗಳು ಸಿಗುತ್ತೆ ನಿಮಗೆ. ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಿರುತ್ತೆ, ನೀವು ಅದರಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಇಲ್ಲಿ ವರ್ತ್ ಅಂತ ಖಂಡಿತವಾಗಿ ಅನಿಸುತ್ತೆ. ಒಂದು ವೇಳೆ ಇಲ್ಲ ಸರ್ ಬೇರೆ ಕಡೆ ಇನ್ನೂ ಕಡಿಮೆ ಆಗಿತ್ತು ಅಂದರೆ ದಯವಿಟ್ಟು ತೊಗೊಳ್ಳಿ, ಅದು ಒಳ್ಳೆ ಚಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಇರುವಂಥದ್ದು ಒಳ್ಳೆ ಪ್ರೈಸಲ್ಲಿರುತ್ತೆ. 4,75,000ಕ್ಕೆ ನಿಮಗೆ 7 ಸೀಟರ್ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ 80 to 100% ನಿಮಗೆ ಲೋನು ಕೂಡ ಆಗುತ್ತೆ. ನಿಮಗೆ ಇವಾಗ ಇವ್ರೇನು ಹೇಳಿದ್ದಾರೆ 475 ಪ್ರೈಸು, ನಿಮಗೆ 4.5 ಲಕ್ಷ ಕೂಡ ಆಗ್ಬೋದು ಲೋನು, ಇಲ್ಲ 4 ಲಕ್ಷ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಸರ್ ನಂಗೆ ಆ ಕಲರೇ ಬೇಡ ಸರ್, ನನಗೆ ಬೇರೆ ಕಲರ್ ಬೇಕು, ಬಟ್ 7 ಸೀಟರೇ ಬೇಕು, ಸೇಮೇ ಬೇಕು ಸರ್, ಮತ್ತು ನನಗೆ ಮ್ಯಾನ್ಯಲ್ ಬೇಡ ಸರ್, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲ ಆಪ್ಷನ್ ಇರುತ್ತೆ. ಇದು ಕೂಡ ನಿಮಗೆ ರೆನಾಲ್ಟ್ ಟ್ರೈಬರ್ RXT ಆಟೋಮೆಟಿಕ್ ವೇರಿಯಂಟ್. ಇದು K08 ರಿಜಿಸ್ಟ್ರೇಷನ್ ಇರುತ್ತೆ. 2021 2021 ಮಾಡಲ್. ತುಂಬ ಕಡಿಮೆ ಓಡಿರುತ್ತೆ. ಎಷ್ಟಪ್ಪ ಇದು ಓಡಿರೋದಂದರೆ 11,000 ಕಿಲೋಮೀಟರ್ ಓಡಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಇದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಇದ್ರದ್ದು. ಅಂದರೆ 7 ಸೀಟರ್ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಒಂದ್ಸಲ ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ. ನಿಮಗೆ ಇದರಲ್ಲಿ 9 ಇಂಚ್ ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಆಲ್4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಮೇಂಟೇನು, ಒಳ್ಳೆ 7 ಸೀಟರ್ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮಗೆ ಮೈಲೇಜ್ ಆ್ಯಸ್ ಯೂಶುವಲ್ 16 to 18 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವರು ಕೋಟ್ ಮಾಡಿರುವಂಥ ಪ್ರೈಸ್ ಇದಕ್ಕೆ 6,45,000 ಅಂದರೆ 6,45,000 ಕೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? 6 ಲಕ್ಷ ತನಕ ಆಗುತ್ತೆ ಸರ್. 6 ಲಕ್ಷ. ಇದು ಬಂದು ನಿಮಗೆ 6 lakhsವರೆಗೂ ಆಗುತ್ತೆ ಆಟೋಮೆಟಿಕ್. ಈ ಹಿಂದೆ ನಾವು ಮ್ಯಾನ್ಯಲ್ ತೋರಿಸ್ತು, ಅದು ಬೇಡ ಸರ್ ನನಗೆ ಆಟೋಮೆಟಿಕ್ ಬೇಕು, ವೈಟ್ ಕಲರಲ್ಲೇ ಬೇಕು ಅನ್ನೋರಿಗೆ ಇದು ಕೂಡ ಆಗ್ಬೋದು. 6 ಲಕ್ಷ ಅಂದಮೇಲೆ ಇದು 2021 ಮಾಡಲ್ ಅಂದಾಗ ನಿಮಗೆ 5 ಲಕ್ಷದಿಂದ 5.25 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಮಿನಿಮಮ್ ಹೇಳ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀವಿ. ಒಂದು 5 ಲಕ್ಷ ಅಂತಲೇ ಅನ್ಕೊಳ್ಳಿ. 5 ಲಕ್ಷ, 5.25 ಲಕ್ಷ ಈ ಥರ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರ್ನಾಟಕದಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಲೋನು ಕೂಡ ಸಿಗುತ್ತೆ. ಇನೋವಾ ಕ್ರಿಸ್ಟಾ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಫ್ಯಾಮಿಲಿ ಕಾರ್ಗಳಲ್ಲಿ ಟಾಪ್ ಲಿಸ್ಟಲ್ಲಿ ಇರುವಂಥ ಗಾಡಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನೀವು ನೋಡ್ತಾ ಆಗ್ಬೋದು ಇನೋವಾ ಕ್ರಿಸ್ಟಾ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಜೊತೆಗೆ ಇದು ಬಂದು ನಿಮಗೆ ಟಾಪ್ ಎಂಡ್, ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬೇಕಾ, ಫಾಗ್ ಲ್ಯಾಂಪ್ ಬೇಕಾ, ಪ್ರತಿಯೊಂದು ಕೂಡ ಇರುತ್ತೆ. ಅಲೋವಿಲ್ಸ್ ಕೂಡ ನೀವು ನೋಡ್ತಾ ಆಗ್ಬೋದು, ಅಲೋವಿಲ್ಸ್ ಕೂಡ ಟೈರ್ ಕಂಡೀಷನ್ ಕೂಡ ತುಂಬಾ ಎಕ್ಸಲೆಂಟ್ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋದ ನೆಸೆಸಿಟಿ ಇರೋದಿಲ್ಲ. ಇದು ಬಂದು ನಿಮಗೆ ZX ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ವೇರಿಯಂಟು. ನಿಮಗೆ ಇದರಲ್ಲಿ ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತೀವಿ. ನಿಮಗೆ ಇದರಲ್ಲಿ ಆಲ್4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಲೆದರ್ ಸೀಟ್ ಕವರು, ಟಚ್ ಸ್ಕ್ರೀನ್ ಸಿಸ್ಟಮು ಇವೆಲ್ಲನೂ ಕೂಡ ಇರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಫುಲ್ ಕ್ರೋಮ್ ಆಕ್ಸೆಸರೀಸ್ ಎಲ್ಲನೂ ಕೂಡ ಇರುತ್ತೆ. ಮತ್ತು ಇದರಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ನಿಮಗೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಎಲ್ಲನೂ ಕೂಡ ಇರುವಂಥ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 12, 13, 14 ನೀವೇ ಥರ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರ ಅದೇ ಥರ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ನಿಮಗೆ ಅದ್ರಲ್ಲಿ ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ನಿಮಗೆ 2016 2016ನೇ ಮಾಡಲು ಸೆಕೆಂಡ್ ಓನರ್ ಅಂದರೆ 2 ಮಾಲೀಕರಾಗಿರ್ತಾರೆ. ಡೀಸೆಲ್ ಕಂಟ್ರಿ ಇದು. ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು.
ಸೊ ಯಾರಾದರೂ ಇನೋವಾ ಕ್ರಿಸ್ಟಾ ಕಡಿಮೆ ಬಜೆಟ್ ಹುಡುಕ್ತಿದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇವ್ರು ಹಾಕಿರುವಂಥದ್ದು 18 ಲಕ್ಷ ಅಂದರೆ 18 lakhs ಇವರು ಹಾಕಿರುವಂಥ ಒಂದು ಕೋಟಿಂಗ್ ಪ್ರೈಸ್ ಇರುತ್ತೆ. ಸೊ ಇದ್ರದ್ದು ನಾವೀಗ ಫೈನಲ್ ಪ್ರೈಸ್ ಏನಾಗುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಇದು 17 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 17 ಲಕ್ಷಕ್ಕೆ 2016ನೇ ಮಾಡಲು ಇನೋವಾ ಕ್ರಿಸ್ಟಾ ಸಿಗುತ್ತೆ. ನಿಮಗೆ ಲೋನ್ ಅಂತ ಹೇಳೋದಾದರೆ 14 ಲಕ್ಷ 13 ಲಕ್ಷ ಈ ಥರ ನಿಮಗೆ 13 to 14 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಿಮಗೆ ಲೋನು ಕೂಡ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಲೋನ್ಗೆ ಅನ್ನೋದು ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಅವ್ರಿಗೊಂದು ಕರೆ ಮಾಡಿದ್ರೆ ಸಾಕು. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ನೆಕ್ಸ್ಟು ಮತ್ತೊಂದು ವೈಟ್ ಕಲರ್ ಇನೋವಾ ಕ್ರಿಸ್ಟಾ K01. ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಇಲ್ಲಿ ಆಲ್ರೆಡಿ ಸೋಲ್ಡ್ ಅಂತ ಹಾಕಿದ್ದಾರೆ. ಆಲ್ರೆಡಿ ಮದುವೆ ಆಗಿರೋ ಹುಡುಗಿಗೆ ಗಂಡು ಹುಡುಕೋದು ಬೇಡ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಗಾಡಿನ ನೋಡೋಣ. ಈ ಇನೋವಾ ಕ್ರಿಸ್ಟಾ ಏನು ನೋಡ್ತಾ ಇದ್ದೀರಾ? ಸೊ ಇದು ಕೂಡ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. K51 ಅಂದರೆ ಲೋಕಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು TRL ಇವೆಲ್ಲನೂ ಕೂಡ ಕಾಮನ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ 2019 ಮಾಡಲು ಸಿಂಗಲ್ ಓನರ್ ಅಂದರೆ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. 1,38,000 1,38,000 ಕಿಲೋಮೀಟರ್ ಡ್ರಿವನ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ 2.4 BX ವೇರಿಯಂಟ್. ಬನ್ನಿ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ಪಕೆಟ್ ಸೀಟ್ ಎಲ್ಲ ಯಾವ ರೀತಿ ಇರುತ್ತೆ, ಸೀಟ್ ಕವರ್ ಎಲ್ಲ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಇದಾಗಿರುತ್ತೆ. ಇದಕ್ಕೂ ಕೂಡ ಅಷ್ಟೇ ಇವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಈಗ ಅನ್ಲಾಕ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಇರಲ್ಲ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗ್, ABS ವಿತ್ ನಿಮಗೆ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಇರುತ್ತೆ. ಮತ್ತು ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಬ್ಯಾಕ್ ವೈಫರ್ ಡಿಫಾಗ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನಾನು ಹಿಂದೆ ಹೇಳ್ದಂಗೆ ನಿಮಗೆ ಕ್ರಿಸ್ಟಾಗಳೆಲ್ಲ ನೀವು 12, 13, 14 ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಕೋಟಿಂಗ್ ಮಾಡಿರುವಂಥ ಪ್ರೈಸ್ ಅಂದರೆ ಕೋಟೆಡ್ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಅಂತ ಏನು ಹೇಳ್ತೀವಿ 20,75,000 20,75,000 ಈ ಡೀಸೆಲ್ ವೇರಿಯಂಟ್ಗೆ ಇವ್ರು ಕೋಟ್ ಮಾಡ್ತಾ ಇದ್ದಾರೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಈ ಗಾಡಿ ನಾವು ಮಾರ್ಕೆಟ್ ಅಲ್ಲೇ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 19,75,000 ಕೊಡ್ತಾ ಇದೀವಿ. 19,75,000 19,75,000ಗೆ ನಿಮ್ಗೆ 2019ನೇ ಮಾಡಲ್ ಇನೋವಾ ಕ್ರಿಸ್ಟಾ, ಅದು ಕೂಡ ಸಿಂಗಲ್ ಓನರ್ ಅಂದರೆ ಏಕಮಾಲಿಕರ ಗಾಡಿ ಸಿಗುತ್ತೆ. ನಿಮಗೆ ಲೋನ್ ಅಂತ ಹೇಳೋದಾದರೆ 14-15 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇನೋವಾ ಕ್ರಿಸ್ಟಾ ಬೇಕು ಅನ್ನೋರು ಇದ್ದರೆ ಸೊ ನೀವು ನೋಡ್ತಾ ಇರ್ಬೋದು ಒಂದು ಲೈನೇ ಫುಲ್ ಇನೋವಾ ಕ್ರಿಸ್ಟಾ ನಿಲ್ಲಿಸಿದ್ರೆ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಕೂಡ ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ ನನ್ನ ಫೇವ್ರೇಟ್ ಗಾಡಿ ವೋಕ್ಸ್ವ್ಯಾಗನ್ ಪೋಲೋ. ಅದು ಕೂಡ ನಿಮಗೆ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಅದು ಕೂಡ ಗಾಡಿ ಕಲರ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಜರ್ಮನ್ ರೆಡ್ ಅಂತಲೇ ಹೇಳ್ತೀವಿ. ಇದು ಬಂದು ನಿಮಗೆ ಕಂಫರ್ಟ್ ಲೈನ್ ಮ್ಯಾನ್ಯುಯಲ್ ಅಂದರೆ ನಿಮಗೆ ಕಂಫರ್ಟ್ ಲೈನ್ ಅಂದರೆ ಮಿಡ್ ವೇರಿಯಂಟು. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇದು ಬಂದು ನಿಮಗೆ 2018 ಮಾಡಲು ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಇದು. ನಿಮಗೆ ಇಂಟೀರಿಯರ್ ಕೂಡ ನಾವು ಒಂದ್ಸಲ ತೋರಿಸ್ಕೊಡ್ತೀವಿ. ಯಾಕಂದರೆ ಪೋಲೋದಲ್ಲಿ ಸ್ವಲ್ಪ ಮಾರ್ಕೆಟ್ ಡಿಮ್ಯಾಂಡಲ್ಲಿ ಇರೋದ್ರಿಂದ ಇಂಟೀರಿಯರ್ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಆಮೇಲೆ ಯಾಕೆ ಸರ್ ಪೋಲೋ ತೋರಿಸಿಲ್ಲ ಅಂತ ಯಾರು ಕೇಳಬೇಡಿ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಬರುವಂಥದ್ದು. ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ ನೀವು ಆರಾಮಾಗಿ 16+ ಅಂದರೆ 16ಗಿಂತ ಹೆಚ್ಚಿನ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ಆದಾಗ ಏನಾಗುತ್ತೆ ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಪೆಟ್ರೋಲಲ್ಲಿ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಜೊತೆಗೆ ಮೈಲೇಜ್ ಕೂಡ ಕಡಿಮೆ ಇರುತ್ತೆ. ಸೊ ನೋಡಿ ಯಾರಾದರೂ ಪೋಲೋ ಹುಡುಕ್ತಾ ಇದ್ದರೆ ಅದು ಕೂಡ ಜರ್ಮನ್ ರೇಟಲ್ಲಿ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಡೀಟೇಲ್. 2018 ಮಾಡಲ್ 79,000 ಓಡಿರುವಂಥ ಸಿಂಗಲ್ ಓನರ್ ವೆಹಿಕಲ್ ಕಂಫರ್ಟ್ ಲೈನ್. ಈ ಗಾಡಿಗೆ ಇವ್ರು ಹೇಳ್ತಾ ಇರೋದು 6,95,000 6,95,000 ಅದರಲ್ಲೂ ಕೂಡ ನೆಗೆಷಿಯಬಲ್ ಆಗುತ್ತೆ ಅಂತ ಹೇಳ್ತಿದ್ರೆ. ಎಷ್ಟವರೆಗೂ ಆಗ್ಬೋದು ಮೇಡಮ್ ಇದು? ಈ ವೆಹಿಕಲ್ನ ನಾವು 6,25,000 ಕೊಡ್ತಿದ್ದೀವಿ. 625 6,25,000ಕ್ಕೆ ನಿಮಗೆ ಗಾಡಿ ಸಿಗುತ್ತೆ. 5.5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 50,000 75,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಪೋಲೋ ಹುಡುಕ್ತಾ ಇದ್ದರೆ ಅದು ಕೂಡ ಮಾಡಲ್ ವೆಹಿಕಲ್. ಖಂಡಿತವಾಗಿ ನೀವು ಒಂದ್ಸಲ ವಿಸಿಟ್ ಮಾಡಿ ಈ ಗಾಡಿ ಕೂಡ ನೀವು ಚೆಕ್ ಮಾಡ್ಬೋದು. ನೋಡಿದ್ರೆ ನನ್ನ ಪ್ರೀತಿಯ ಬಂಧುಗಳೇ, ಇಲ್ಲಿರುವಂಥ ಪ್ರತಿಯೊಂದು ಸ್ಟಾಕ್ಸ್ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಹಿಂದೆ ಕೂಡ ನಾವು ಒಂದು ವೀಡಿಯೋ ಮಾಡಿದ್ದೋ, ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೋ ನೀವೇನಾದರೂ ಕ್ವಾಲಿಟಿ ಕಾರ್ ಪರ್ಚೇಸ್ ಮಾಡಿದ್ರೆ, ಆದರೆ ಎಸ್ಪೆಷಲಿ ಈ ಶೋರೂಮಲ್ಲಿ ಮಾಡಿದ್ರೆ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ. ಅಂದರೆ ಇಲ್ಲಿರುವಂಥದ್ದು ಎಲ್ಲ ಕೂಡ ಹ್ಯಾಪಿ ಕಸ್ಟಮರ್ಸ್. ಅಂದರೆ ಇಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಸಂತೋಷದಿಂದ ಹೋಗಿರುವಂಥ ಗ್ರಾಹಕರ ಒಂದು ಛಾಯಾಚಿತ್ರ ಅದಾಗಿರುತ್ತೆ. ನನ್ನ ಒಂದು ಚಂದಾದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಮೇಡಮ್? ಸರ್ ನಮ್ಮ ಶೋರೂಮಲ್ಲಿ ಕ್ವಾಲಿಟಿ ಗಾಡಿನ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಕೊಡ್ತಾ ಇದ್ದೀವಿ. ಕಸ್ಟಮರ್ ನಮ್ಮ ಏಮೇ ಅದೇ ಕಸ್ಟಮರ್ಗೆ ಬೆಸ್ಟ್ ಪ್ರೈಸಲ್ಲಿ ಕ್ವಾಲಿಟಿ ಗಾಡಿನ ಕೊಡೋದು. ಓಕೆ, ಕ್ವಾಲಿಟಿ ಕಾರ್ಸ್ಗಳನ್ನ ಬೆಸ್ಟ್ ಪ್ರೈಸಲ್ಲಿ ಕೊಡೋದು ನಮ್ಮ ಒಂದು ಏಮು, ಅಂದರೆ ನಮ್ಮ ಒಂದು ಧ್ಯೇಯ ಅಂತ ಹೇಳ್ತಿದ್ದಾರೆ. ಸೊ ನೋಡಿದ್ರಲ್ಲ, ಇಲ್ಲಿರುವಂಥ ಕ್ವಾಲಿಟಿ ಕಾರ್ಸ್ಗಳು ಪ್ರತಿಯೊಂದು ಕೂಡ ನಾವು ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಯಾವುದೇ ಕಾರ್ ಬೇಕಿದ್ರೂ ಕೂಡ ನೀವು ಕರೆ ಮಾಡ್ಬೋದು. ಯಾರಾದರೂ ಸ್ಟಾರ್ಟಿಂಗ್ ಫಸ್ಟ್ ಮಿನಿಟ್ ಯಾರು ಸ್ಕಿಪ್ ಮಾಡಿರ್ತಾರೆ ಅವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಪೋಲೋ ಬೇಕಾ ಪೋಲೋ ಸಿಗುತ್ತೆ, ಕ್ರೆಟಾ ಬೇಕಾ ಕ್ರೆಟಾ ಬೇಕತ್ತೆ, ಸ್ವಿಫ್ಟ್ ಓಲ್ಡ್ ಶೇಪ್ ನ್ಯೂ ಶೇಪ್ ಎರಡೂ ಕೂಡ ಸಿಗುತ್ತೆ. ಇನ್ನೇನಾದರೂ ಇನೋವಾ ಕ್ರಿಸ್ಟಾ ಹುಡುಕ್ತಾ ಇದ್ರೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಇಲ್ಲ ರೆನಾಲ್ಟ್ ಟ್ರೈಬರ್ ಅಂದರೆ ಲೋ ಬಜೆಟಲ್ಲಿ ನೀವು 7 ಸೀಟರ್ ಹುಡುಕ್ತಾ ಇದ್ರೆ ಅದು ಕೂಡ ಸಿಗುತ್ತೆ. ಇಕೋ ಸ್ಪೋರ್ಟ್ ಸಿಗುತ್ತೆ, ಆಲ್ಟೋ ಸಿಗುತ್ತೆ, ಯೂಂಡೈ i20 ಸಿಗುತ್ತೆ, ವ್ಯಾಗನರ್ಗಳು ಕೂಡ ಸಿಗುತ್ತೆ, ಜೊತೆಗೆ ನಿಮಗೆ ಸ್ಯಾಂಡ್ರೋ ಕೂಡ ಸಿಗುತ್ತೆ. ಬೇಕು ಅನ್ನೋರು ವಿಡಿಯೋ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು.